ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಯಿ ಆರಿ ವರ್ಕ್ ಎಂಬ್ರಾಯ್ಡ್ರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಆರಿ ವರ್ಕ್ ಕ್ಲಾಸಲ್ಲಿ ನಾನು ನಿಮಗೆ ಲೋಡಿಂಗ್ ಸ್ಟಿಚ್ಚನ್ನ ಹೇಳ್ಕೊಡ್ತಾ ಇದ್ದೀನಿ. ಲೋಡಿಂಗ್ ಸ್ಟಿಚ್ ಮಾಡೋಕ್ಕಿಂತ ಮುಂಚೆ ಈ ಥರ ನಾನು ಲೈನ್ ಹಾಕ್ಕೊಂಡಿದ್ದೀನಿ ನೋಡಿ. ಜರಿ ಥ್ರೆಡ್ನ ತೊಗೊಂಡಿದ್ದೀನಿ. ಜರಿ ಥ್ರೆಡ್ನ ಕೆಳಗಡೆ ಎಂಡಿಗೆ ನಾನು ಲಾಕ್ ಮಾಡ್ಕೊಂಡು ನಾಟಕೊಂಡಿದ್ದೀನಿ ನೋಡಿ. ಈ ಥರ ನಾಟಕೊಂಡು ಈಗ ನೀಡ್ಲ್ ತೊಗೊಂಡಿದ್ದೀನಿ. ನೀಡ್ಲಿಂದ ಇವಾಗ ಫಸ್ಟ್ ಲೈನು ಇದರಲ್ಲಿ 2 ಟೈಪ್ಸ್ ಇದೆ. ನಾನು ಇವತ್ತು 2 ಟೈಪ್ಸ್ ಹೇಳ್ಕೊಡ್ತಾ ಇದ್ದೀನಿ. 2 ಲೈನಲ್ಲಿ ಇದು ಇದರಲ್ಲಿ ಒಂದು ಟೈಪ್, ಈ ಲೈನಲ್ಲಿ ಒಂದು ಟೈಪು, ಈ ಲೈನಲ್ಲಿ ಒಂದು ಟೈಪ್ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಜರಿ ಥ್ರೆಡ್ಡಿಂದ ಚೈನ್ ಸ್ಟಿಚ್ನ ಹಾಕ್ಕೋಬೇಕು. ಬ್ಯಾಕ್ ಸೈಡಿಗೆ ಒಂದು ನಾಟ್ ಹಾಕ್ಕೊಳ್ತೀನಿ. ನಾಟ್ ಹಾಕ್ಕೊಂಡ ನಂತರ ಇವಾಗ ಚೈನ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಬೇಸಿಕ್ ಚೈನ್ ಸ್ಟಿಚ್ ಹಾಕ್ತಿದ್ವಲ್ಲ, ಸೇಮ್ ಅದೇ ಥರ. ಸ್ವಲ್ಪ ಚಿಕ್ಕದು ಹಾಕ್ತಾ ಇಲ್ಲ, ನಾನು ದೊಡ್ಡದಾಗಿ ಹಾಕ್ಕೊಳ್ತಾ ಹೋಗ್ತಾಯಿದ್ದೀನಿ. ಒಂದೇ ಸೈಜ್ ಆಗಬೇಕು. ಎಂಡ್ವರ್ಗು ಒಂದೇ ಸೈಜಿಗೆ ಚೈನೆಲ್ಲ ಒಂದೇ ಸೈಜೇ ಕಾಣಿಸ್ಬೇಕು. ಈ ಥರ ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಒಂದು ಲೈನ್, ಫಸ್ಟ್ ಲೈನ್ ಏನಿದೆ ಇಲ್ಲ, ಚೈನ್ ಸ್ಟಿಚ್ ಹಾಕಿ ಮಾಡುವಂಥ ಡಿಸೈನ್ಸ್ಗಳು ನಾನೆಲ್ಲ ಇದೆಲ್ಲ ಹಿಂದಿನ ವಿಡಿಯೋದೆಲ್ಲ ಚೈನ್ ಸ್ಟಿಚ್ ಮೇಲೆ ಹಾಕ್ಕೊಂಡು ಅದ್ರ ಮೇಲ್ಗಡೆ ಮಾಡುವಂಥ ಎಲ್ಲ ಸ್ಟಿಚಸ್ಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಸ್ಟಿಚ್ಚನ್ನು ಒಂದೇ ಇದನ್ನೇ ಇರಬೇಕು ನೋಡಿ. ಇವಾಗ ಲಾಸ್ಟ್ ಎಂಡಿಂಗ್ ನಾನು ಸ್ಟಿಚ್ ಹಾಕೊಳ್ಳೋದು ಮುಗೀತು ಜರಿ ಥ್ರೆಡ್ಡಲ್ಲಿ. ಇವಾಗ ಲಾಸ್ಟ್ ಎಂಡಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಬಿಟ್ಟು ಹಿಂದಿನ ವಿಡಿಯೋದಲ್ಲೆಲ್ಲ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಲಾಕ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದೇ ಲೆವೆಲ್ ಇರಬೇಕು ನೋಡಿ, ಎಲ್ಲ ಚೈನನ್ನು ಒಂದೇ ಲೆವೆಲಾಗಿರಬೇಕು. ಇವಾಗ ಏನು ಮಾಡಬೇಕಂದ್ರೆ ನೋಡಿ ಫ್ರೆಂಡ್ಸ್, ಇವಾಗ ನಾನು ಈ ಥರದ್ದೊಂದು ನೀಡ್ಲ್ ತೊಗೊಂಡಿದ್ದೀನಿ. ನೀಡ್ಲು ಹಾಗೆ ಸಿಲ್ಕ್ ಥ್ರೆಡ್ಡು ಯಾವ ಕಲರ್ ಆದರೂ ತೊಗೊಳ್ಳಿ. ನಾನು ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಸಿಲ್ಕ್ ಥ್ರೆಡ್ನ ಈ ಥರ 4 ಎಳೆ, 1 2 3 4 ಎಳೆನ ಇದರಲ್ಲಿ ಪೊಣಿಸ್ಬೇಕು. ಇವಾಗ ನೋಡಿ, ಈ 4 ಎಳೆ ದಾರ ತೊಗೊಂಡಿದ್ನಲ್ಲ, ಇದನ್ನ ಇವಾಗ ಇದರಲ್ಲಿ ನಾನೀಗ ಪೊಣಿಸ್ಕೊಳ್ತಾ ಇದ್ದೀನಿ. ಈ ಕಡೆ 4, ಈ ಕಡೆ 4, ಟೋಟಲ್ ಜಾಯಿಂಟ್ ಮಾಡಿದರೆ 8 ಎಳೆ ಆಯಿತು. ಸರಿನಾ? ಟೋಟಲ್ 8 ಎಳೆನ ತಗೊಂಡು ಈಗ ನೋಡಿ ಲಾಸ್ಟಿಗೆ ಗಂಟು ಹಾಕ್ಕೋಬೇಕು ನೋಡಿ. ಈ ಥರ ಒಂದು ಗಂಟು ಮಾಡಿಕೊಂಡು ಈಗ ಬ್ಯಾಕ್ ಸೈಡಿಂದ ನಾನು ಸೂಜಿನ ಚುಚ್ಕೊಂಡು ಮೇಲೆ ತೊಗೊಳ್ತಾ ಇದ್ದೀನಿ. ಮೇಲೆ ತೊಗೊಂಡ ನಂತರ ಇವಾಗ ಇಲ್ಲೇನು ನಾನು ಚೈನ್ ಹಾಕಿದ್ವಲ್ಲ, ಈ ಚೈನ್ ಒಳಗಡೆ ನೀಡ್ಲನ್ನ ಕೆಳಗಡೆಯಿಂದ ಎತ್ತಬೇಕು. ಈ ಥರ ಕೆಳಗಡೆಯಿಂದ ಹಾಕ್ಕೊಂಡು ದಾರಾನ ನೋಡಿ ಈ ಥರ ನಿಧಾನಾಗಿ ಮೇಲ್ಗಡೆಗೆ ಎತ್ಕೋಬೇಕು. ಎಲ್ಲ ಎಳೆನೂ ನೀಟಾಗಿ ಎತ್ಕೋಬೇಕು. ಎತ್ಕೊಂಡಾದ್ಮೇಲೆ ಮತ್ತೆ ಕೆಳಗಡೆ ನೆಕ್ಸ್ಟು ಸೆಕೆಂಡ್ ಚೈನಿಗೆ ನೋಡಿ ಈ ಥರ ಸ್ವಲ್ಪ ಗಂಟು ಆಗ್ತಾ ಇರುತ್ತೆ, ನೋಡಿಕೊಂಡು ನೀಟಾಗಿ ಎಳಿಬೇಕು. ಮತ್ತು ಈಗ ನೆಕ್ಸ್ಟು ಮುಂದಿನ ಇದಕ್ಕೆ ಕೆಳಗೆ ನೀಡ್ಲ್ ಸೂಜಿನ ಚೈನ್ ಸ್ಟಿಚ್ ಕೆಳಗಡೆಗೆ ಹಾಕ್ಕೊಂಡು ಮೇಲ್ಗಡೆ ನೋಡಿ ಈ ಥರ ತೆಗಿತಾ ಹೋಗಬೇಕು. ಕಾಣಿಸ್ತಾ ಇದೆಯಾ? ಸ್ವಲ್ಪ ಇದು ಟೈಟ್ ಆಗ್ತಾ ಹೋಗುತ್ತೆ, ಮೇಲ್ಗಡೆಗೆ ಸ್ಟಿಚ್ ಕಾಣಿಸುತ್ತೆ ನೋಡಿ. ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಈ ಥರ ಬ್ಲೌಸ್ ಡಿಸೈನ್ ಏನಾದರೂ ಮಾಡುವಾಗ ಈ ಸ್ಟಿಚ್ಚನ್ನ ಯೂಸ್ ಮಾಡ್ಕೋಬೋದು. ಯಾವುದಾದ್ರೂ ಬ್ಲೌಸ್ ವರ್ಕಿಗೂ ಇದನ್ನು ಯೂಸ್ ಮಾಡಿಕೊಂಡು ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ನಿಮ್ಗೆ ಯಾವ ಕಲರ್ ಆದರೂ ತೊಗೊಳ್ಳಿ, ಥ್ರೆಡ್ಡು ನಡೆಯುತ್ತೆ. ನೀವು ಯಾವ ಕಲರಲ್ಲಾದ್ರೂ ಮಾಡ್ಕೋಬೋದು ನೋಡಿ. ಈ ಥರ ಕೆಳಗಡೆಗೆ ಹಿಂಗೆ ಹಾಕ್ಕೊಳ್ತಾ ಹೋಗಬೇಕು. ಎಲ್ಲ ಎಳೆಗಳನ್ನು ನೀಟಾಗಿ ಈ ಥರ ನೋಡಿ ಒಂದೊಂದು ಇದು ಕಾಣಿಸುತ್ತಾ ಇರುತ್ತೆ. ಜಾಸ್ತಿ ಟೈಟ್ ಮಾಡೋಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಲೋಡಿಂಗ್ ಸ್ಟಿಚ್ ಅಂತೇಳಿ ಕರೀತಾರೆ.
ಚೈನ್ ಹಾಕ್ಕೊಂಡು ಮಾಡ್ಕೋಬೋದು. ನೀವು 2 ಎಳೆ ಚೈನನ್ನು ಹಾಕ್ಬೋದು. ಜರಿ ಥ್ರೆಡ್ಡಲ್ಲಿ ಎರಡು ಎಳೆ ಮಾಡಿಕೊಂಡು ಹಾಕ್ಬೋದು. ನಾನು ಒಂದೇ ಎಳೆಯಲ್ಲಿ ಹಾಕಿದ್ದೀನಿ. ನಿಮಗೆ ನೋಡಿ ನಿಮ್ಮ ಇಷ್ಟ. ಚೆನ್ನಾಗಿ ಕಾಣಬೇಕಂದ್ರೆ, ಇನ್ನೂ ಚೆನ್ನಾಗಿ ಕಾಣಿಸ್ಬೇಕಂದ್ರೆ 2 ಎಳೆ ಜರಿನ ತಗೊಂಡು ಹಾಕ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೇನೆ ಕಮೆಂಟಲ್ಲಿ. ಇವಾಗ ಈ ಥರ ಲಾಸ್ಟ್ ಎಂಡು ಹಾಕ್ಕೊಳ್ತಾ ಬಂದ ನಂತರ ಇದು ಮುಗಿಯುತ್ತೆ. ಇವಾಗ ಡಿಸೈನ್ ಮುಗಿದ ಮೇಲೆ ಕೆಳಗಡೆಗೆ ಗಂಟು ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಲಾಸ್ಟ್ ಎಂಡ್ ಆಯ್ತಲ್ಲ, ಮುಗಿದ ನಂತರ ಇವಾಗ ಕಡೆ ನೀಡ್ಲು ಹಾಕ್ಕೊಂಡು ಸೂಜಿನ ಕೆಳಗಡೆ ತಗೋಬೇಕು. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮಧ್ಯೆ ಮಧ್ಯೆ ಜರಿ ಥ್ರೆಡ್ಡು, ಮೇಲ್ಗಡೆ ಲೋಡ್ ಸ್ಟಿಚ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಹಾಗೆ ನೆಕ್ಸ್ಟ್ ಲೈನಲ್ಲೂ ಕೂಡ, ಈ ಲೈನಲ್ಲೂ ಕೂಡ ಲೋಡ್ ಸ್ಟಿಚ್ಚನ್ನ ಇನ್ನೊಂದು ಟೈಪ್ ಹಾಕ್ತೇನೆ ನೋಡಿ. ಈ ಸೆಕೆಂಡ್ ಲೈನ್ ಕೂಡ ನಾನು ಇವಾಗ ಒಂದು ಚೈನ್ ಸ್ಟಿಚ್ಚನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಟ್ಟೆ ನೋಡಿ ಗೊತ್ತಾಗತ್ತೆ ನೋಡಿ, ಬಟ್ಟೆ ಸ್ವಲ್ಪ ನೆರಿಗೆ ಬರ್ತಾ ಇದೆ. ಅವಾಗ ಏನು ಮಾಡಬೇಕು, ಸ್ವಲ್ಪ ಬಟ್ಟೆಯನ್ನು ಟೈಟ್ ಮಾಡಬೇಕು. ಬ್ಯಾಕ್ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ಬ್ಯಾಕಿಗೆ ಒಂದು ಸ್ಟಿಚ್ ಹಾಕ್ಕೊಂಡು ನೋಡಿ ಈ ಥರ ಬ್ಯಾಕ್ ಸೈಡ್ಗೆ ಒಂದು ಸ್ಟಿಚ್ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಟೈಟ್ ಮಾಡಿಕೊಂಡು ಇವಾಗ ಚೈನ್ ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ. ನಾನು ಹೇಳಿದ್ದೆಲ್ಲ ಎಲ್ಲ ಚೈನನ್ನು ಒಂದೇ ಲೆವೆಲ್ ಇರಬೇಕಂತ ಹೇಳಿದ್ದೀನಿ. ಒಂದು ಚಿಕ್ಕದು ಒಂದು ದೊಡ್ಡದು ಹಾಕೋಂಗಿಲ್ಲ, ಗೊತ್ತಾಯ್ತಾ? ನೋಡಿ ಇವಾಗ ಎಂಡಿಗೆ ಮುಗಿದ ನಂತರ ಸ್ಟಿಚ್ ಹಾಕೋದು ಆದ ನಂತರ ನೋಡಿ ಇವಾಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳೋ ನಂತರ ನೋಡಿ ಒಂದು ಚಿಕ್ಕದು ಒಂದು ದೊಡ್ಡದು ಇಲ್ಲ, ಒಂದೇ ಲೆವೆಲ್ ನೋಡಿ. ನಾನು ಇವಾಗ ಪರ್ಪಲ್ ಕಲರ್ ತೊಗೊಂಡಿದ್ದೀನಿ. ಜಾಸ್ತಿ ದೊಡ್ಡದು ತೊಗೊಳಕ್ಕೆ ಹೋಗ್ಬಿಡಿ ದಾರಾನ. ಈ ಕಲಿಯುವಾಗಲ್ಲ, ನೀವೇನು ಡಿಸೈನ್ ಮಾಡ್ತೀರಲ್ಲ ಅವಾಗ ಬೇಕಿದ್ದರೆ ಜಾಸ್ತಿ ದೊಡ್ಡದು ಮಾಡ್ಕೊಳ್ಳಿ. ಈಗ ಸ್ವಲ್ಪ ಗಂಟು ಆಗ್ತಾ ಇರುತ್ತೆ, ಸೊ ಹಾಗಾಗಿ ಸ್ವಲ್ಪ ತೊಗೊಳ್ಳಿ. ಇವಾಗ ಹಿಂದ್ಗಡೆಗೆ ಈ ಥರ ಹಿಂದ್ಗಡೆಯಿಂದ ಎತ್ಕೊತೀನಿ. ಈಗ ನೋಡಿ ಈ ಕಡೆಗೆ ಎತ್ಕೊಂಡು ಈ ಕಡೆಯಿಂದ ಈ ಕಡೆಗೆ ನೀಡಲ ದಾರಾನ ಕೆಳಗಡೆಯಿಂದ ಎಳ್ಕೊಬೇಕು. ಸ್ವಲ್ಪ ಗಂಟಾಗ ಚಾನ್ಸಸ್ ಇರುತ್ತೆ, ಸೊ ಹಾಗಾಗಿ ನಿಧಾನ ನೋಡ್ಕೊಂಡು ಎಳ್ಕೊಡಿ. ಈ ಕಡೆಗೆ ಸೆಕೆಂಡ್ ಚೈನ್ ಇದೆಯಲ್ಲ, ಸೆಕೆಂಡ್ ಚೈನಿಗೆ ನೋಡಿ, ಸೆಕೆಂಡ್ ಚೈನಿಗೆ ಕೆಳಗಡೆಯಿಂದ ನೀಡಲನ್ನ ತಗೊಂಡು ಕೆಳಗಡೆಗೆ ಪಾಸ್ ಆಗ್ತಾ ಹೋಗಬೇಕು. ನೋಡಿ ಈ ಕಡೆ ಹೋದ್ನ. ಈಗ ನೆಕ್ಸ್ಟು ಥರ್ಡ್ ಚೈನಿಗೆ ಜಿಗ್ಜಾಗ್ ಶೇಪಲ್ಲಿ ನೋಡಿ ಇವಾಗ ಈ ಕಡೆ ಕೆಳಗಡೆಗೆ ಪಾಸ್ ಆಗೋದು, ಮೇಲ್ಗಡೆ ಬರೋಂಗಿಲ್ಲ, ಕೆಳಗಡೆಗೆ ಪಾಸ್ ಆಗ್ತಾ ಹೋಗಬೇಕು. ಆವಾಗಲೇ ಎಲ್ಲ ಅದು ಲೋಡಿಂಗಿದು ಈ ಕಡೆದ್ದು ಮೇಲ್ಗಡೆಯಿಂದ ಕೆಳಗಡೆಯಿಂದ ಮೇಲ್ಗಡೆಗೆ ಹೇಳಿದೆ. ಇವಾಗ ಕೆಳಗಡೆಗೆ ಮಾತ್ರ ಹೋಗಬೇಕು. ನೋಡಿ ಜಿಗ್ಜಾಗ್ ಶೇಪಲ್ಲಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್. ನೀವು ನೋಡಿ ಈ ಥರ ಗಂಟು ಆಗ್ತಾ ಇರ್ತದೆ, ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮಾಡ್ತಾ ಹೋಗಬೇಕು. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ನೋಡಿ ಜಿಗ್ಜಾಗ್ ಶೇಪಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾರಿಗೆಲ್ಲ ಇವತ್ತಿನ ಆರಿ ವರ್ಕ್ ಕ್ಲಾಸ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಆರಿ ವರ್ಕ್ ಕ್ಲಾಸ್ನ ಕಲಿಬೇಕು ಅಂದ್ಕೊಂಡಿದ್ದಾರೋ, ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ರಿಲೇಷನ್ಸ್ ಆಗಲಿ, ಅವ್ರಿಗೆಲ್ಲ ನನ್ನ ಆರಿ ವರ್ಕ್ ಕ್ಲಾಸ್ ವಿಡಿಯೋಸ್ನ ಶೇರ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಮಾಡ್ತೀನಿ. ನೋಡಿ ಈ ಥರ ಕೆಳಗಡೆಗೆ ಹಾಕ್ಕೊಂಡು
ಕೆಳಗಡೆ ಒಂದು ಗಂಟು ಹಾಕ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಡಿಸೈನು. ಲೋಡ್ ಸ್ಟಿಚ್ ಇದು ಜಿಗ್ಜಾಗ್ ಥರ ಎರಡು ಸೈಡು ಮಾಡಬೇಕು ನೋಡಿ. ತುಂಬ ಚೆನ್ನಾಗಾಗಿದೆ ಡಿಸೈನು. ಇವತ್ತಿನ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.